ಶಿವಕುಮಾರ್ ಅವರಿಗೆ ಏನಾದ್ರೂ ಶುಭ ಸುದ್ದಿ ಸಿಗ್ತಾ? ಶುಭ ಸುದ್ದಿ ಅಂತ ಹೇಳಿದ್ರೆ ಅವ್ರ ಆಸೆ ಇರೋದೇ ಮುಖ್ಯಮಂತ್ರಿ ಕುರ್ಚಿ ಮೇಲೆ. ಈ ವಿಚಾರ ಏನಾದ್ರೂ ಶುಭ ಸುದ್ದಿ ಸಿಗ್ತಾ? ದೆಹಲಿಯಿಂದ ಬರ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರು ವಾಪಸ್ ಆಗ್ತಾ ಇದ್ದಂತೆ ಅಜ್ಜಯ್ಯನ ಮೊರೆ ಹೋಗಿದ್ದಾರೆ. ದೆಹಲಿಯಿಂದ ವಾಪಸ್ ಬರ್ತಾ ಇದ್ದಂತೆ ತುಮಕೂರಿನ ನೊಣವಿನ ಕೆರೆಗೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾರೆ. ಇನ್ನು ಭೇಟಿ ಕೊಟ್ಟಿಲ್ಲ, ಹೋಗ್ತಾರೆ. ಇವತ್ತು ಅಜ್ಜಯ್ಯ ಜಾತ್ರಾ ಮಹೋತ್ಸವದ ಧರ್ಮಸಭೆಯಲ್ಲಿ ಡಿಕೆ ಭಾಗಿಯಾಗ್ತಾರೆ. ಅಜ್ಜಯ್ಯನ ಅಪ್ಪಣೆಯನ್ನ ಪಡೆದು ಮುಂದೆ ಹೆಜ್ಜೆ ಇಡ್ತಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರು ಯಾವುದೇ ನಿರ್ಣಾಯಕ ಸಮಯದಲ್ಲೂ ಕೂಡ ನೊಣವಿನ ಕೆರೆಯ ಅಜ್ಜಯ್ಯ ಅವರ ಆಶೀರ್ವಾದವನ್ನ ಪಡೆದುಕೊಂಡೇ ಮುಂದಿನ ಹೆಜ್ಜೆಯನ್ನು ಇಡ್ತಾರೆ. ಈಗ ದೆಹಲಿಗೆ ಹೋಗಿ ಬಂದಿದ್ದಾರೆ. ಬಹುಶಃ ಅವರಿಗೊಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ ಅಂತ ಅನ್ಸುತ್ತೆ ದೆಹಲಿಯ ಹೈಕಮಾಂಡ್. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ನೊಣವಿನ ಕೆರೆಯ ಅಜ್ಜಯ್ಯ ಅವರ ಆಶೀರ್ವಾದವನ್ನ ಪಡೆಯೋದಕ್ಕೆ ದೆಹಲಿಯಿಂದ ಬಂದ ತಕ್ಷಣ ಅಲ್ಲಿಗೆ ಹೋಗ್ತಾರೆ ಅನ್ನೋದು ಈಗ ಪ್ರಸ್ತುತ ವಿಚಾರ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ನಾನಾ ಪ್ರಯತ್ನ ಪಡ್ತಾ ಇದ್ದಾರೆ. ದೆಹಲಿಗೂ ಕೂಡ 10 ಬಾರಿ ಹೋಗಿ ಬಂದ್ರು ಇದೇ ವಿಚಾರವಾಗಿ. ಶಿವಕುಮಾರ್ ಅವರಿಗೆ ಏನಾದ್ರೂ ಶುಭ ಸುದ್ದಿ ಸಿಗ್ತಾ? ಶುಭ ಸುದ್ದಿ ಅಂತ ಹೇಳಿದ್ರೆ ಅವ್ರ ಆಸೆ ಇರೋದೇ ಮುಖ್ಯಮಂತ್ರಿ ಕುರ್ಚಿ ಮೇಲೆ. ಈ ವಿಚಾರ ಏನಾದ್ರೂ ಶುಭ ಸುದ್ದಿ ಸಿಗ್ತಾ? ದೆಹಲಿಯಿಂದ ಬರ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರು ವಾಪಸ್ ಆಗ್ತಾ ಇದ್ದಂತೆ ಅಜ್ಜಯ್ಯನ ಮೊರೆ ಹೋಗಿದ್ದಾರೆ. ದೆಹಲಿಯಿಂದ ವಾಪಸ್ ಬರ್ತಾ ಇದ್ದಂತೆ ತುಮಕೂರಿನ ನೊಣವಿನ ಕೆರೆಗೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾರೆ. ಇನ್ನು ಭೇಟಿ ಕೊಟ್ಟಿಲ್ಲ, ಹೋಗ್ತಾರೆ. ಇವತ್ತು ಅಜ್ಜಯ್ಯ ಜಾತ್ರಾ ಮಹೋತ್ಸವದ ಧರ್ಮಸಭೆಯಲ್ಲಿ ಡಿಕೆ ಭಾಗಿಯಾಗ್ತಾರೆ. ಅಜ್ಜಯ್ಯನ ಅಪ್ಪಣೆಯನ್ನ ಪಡೆದು ಮುಂದೆ ಹೆಜ್ಜೆ ಇಡ್ತಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರು ಯಾವುದೇ ನಿರ್ಣಾಯಕ ಸಮಯದಲ್ಲೂ ಕೂಡ ನೊಣವಿನ ಕೆರೆಯ ಅಜ್ಜಯ್ಯ ಅವರ ಆಶೀರ್ವಾದವನ್ನ ಪಡೆದುಕೊಂಡೇ ಮುಂದಿನ ಹೆಜ್ಜೆಯನ್ನು ಇಡ್ತಾರೆ. ಈಗ ದೆಹಲಿಗೆ ಹೋಗಿ ಬಂದಿದ್ದಾರೆ. ಬಹುಶಃ ಅವರಿಗೊಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ ಅಂತ ಅನ್ಸುತ್ತೆ ದೆಹಲಿಯ ಹೈಕಮಾಂಡ್. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ನೊಣವಿನ ಕೆರೆಯ ಅಜ್ಜಯ್ಯ ಅವರ ಆಶೀರ್ವಾದವನ್ನ ಪಡೆಯೋದಕ್ಕೆ ದೆಹಲಿಯಿಂದ ಬಂದ ತಕ್ಷಣ ಅಲ್ಲಿಗೆ ಹೋಗ್ತಾರೆ ಅನ್ನೋದು ಈಗ ಪ್ರಸ್ತುತ ವಿಚಾರ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ನಾನಾ ಪ್ರಯತ್ನ ಪಡ್ತಾ ಇದ್ದಾರೆ. ದೆಹಲಿಗೂ ಕೂಡ 10 ಬಾರಿ ಹೋಗಿ ಬಂದ್ರು ಇದೇ ವಿಚಾರವಾಗಿ. ಶಿವಕುಮಾರ್ ಅವರಿಗೆ ಏನಾದ್ರೂ ಶುಭ ಸುದ್ದಿ ಸಿಗ್ತಾ? ಶುಭ ಸುದ್ದಿ ಅಂತ ಹೇಳಿದ್ರೆ ಅವ್ರ ಆಸೆ ಇರೋದೇ ಮುಖ್ಯಮಂತ್ರಿ ಕುರ್ಚಿ ಮೇಲೆ. ಈ ವಿಚಾರ ಏನಾದ್ರೂ ಶುಭ ಸುದ್ದಿ ಸಿಗ್ತಾ? ದೆಹಲಿಯಿಂದ ಬರ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರು ವಾಪಸ್ ಆಗ್ತಾ ಇದ್ದಂತೆ ಅಜ್ಜಯ್ಯನ ಮೊರೆ ಹೋಗಿದ್ದಾರೆ. ದೆಹಲಿಯಿಂದ ವಾಪಸ್ ಬರ್ತಾ ಇದ್ದಂತೆ ತುಮಕೂರಿನ ನೊಣವಿನ ಕೆರೆಗೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾರೆ. ಇನ್ನು ಭೇಟಿ ಕೊಟ್ಟಿಲ್ಲ, ಹೋಗ್ತಾರೆ. ಇವತ್ತು ಅಜ್ಜಯ್ಯ ಜಾತ್ರಾ ಮಹೋತ್ಸವದ ಧರ್ಮಸಭೆಯಲ್ಲಿ ಡಿಕೆ ಭಾಗಿಯಾಗ್ತಾರೆ. ಅಜ್ಜಯ್ಯನ ಅಪ್ಪಣೆಯನ್ನ ಪಡೆದು ಮುಂದೆ ಹೆಜ್ಜೆ ಇಡ್ತಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರು ಯಾವುದೇ ನಿರ್ಣಾಯಕ ಸಮಯದಲ್ಲೂ ಕೂಡ ನೊಣವಿನ ಕೆರೆಯ ಅಜ್ಜಯ್ಯ ಅವರ ಆಶೀರ್ವಾದವನ್ನ ಪಡೆದುಕೊಂಡೇ ಮುಂದಿನ ಹೆಜ್ಜೆಯನ್ನು ಇಡ್ತಾರೆ. ಈಗ ದೆಹಲಿಗೆ ಹೋಗಿ ಬಂದಿದ್ದಾರೆ. ಬಹುಶಃ ಅವರಿಗೊಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ ಅಂತ ಅನ್ಸುತ್ತೆ ದೆಹಲಿಯ ಹೈಕಮಾಂಡ್. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ನೊಣವಿನ ಕೆರೆಯ ಅಜ್ಜಯ್ಯ ಅವರ ಆಶೀರ್ವಾದವನ್ನ ಪಡೆಯೋದಕ್ಕೆ ದೆಹಲಿಯಿಂದ ಬಂದ ತಕ್ಷಣ ಅಲ್ಲಿಗೆ ಹೋಗ್ತಾರೆ ಅನ್ನೋದು ಈಗ ಪ್ರಸ್ತುತ ವಿಚಾರ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ನಾನಾ ಪ್ರಯತ್ನ ಪಡ್ತಾ ಇದ್ದಾರೆ. ದೆಹಲಿಗೂ ಕೂಡ 10 ಬಾರಿ ಹೋಗಿ ಬಂದ್ರು ಇದೇ ವಿಚಾರವಾಗಿ.
ಶಿವಕುಮಾರ್ ಅವರಿಗೆ ಏನಾದ್ರೂ ಶುಭ ಸುದ್ದಿ ಸಿಗ್ತಾ? ಶುಭ ಸುದ್ದಿ ಅಂತ ಹೇಳಿದ್ರೆ ಅವ್ರ ಆಸೆ ಇರೋದೇ ಮುಖ್ಯಮಂತ್ರಿ ಕುರ್ಚಿ ಮೇಲೆ. ಈ ವಿಚಾರ ಏನಾದ್ರೂ ಶುಭ ಸುದ್ದಿ ಸಿಗ್ತಾ? ದೆಹಲಿಯಿಂದ ಬರ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರು ವಾಪಸ್ ಆಗ್ತಾ ಇದ್ದಂತೆ ಅಜ್ಜಯ್ಯನ ಮೊರೆ ಹೋಗಿದ್ದಾರೆ. ದೆಹಲಿಯಿಂದ ವಾಪಸ್ ಬರ್ತಾ ಇದ್ದಂತೆ ತುಮಕೂರಿನ ನೊಣವಿನ ಕೆರೆಗೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾರೆ. ಇನ್ನು ಭೇಟಿ ಕೊಟ್ಟಿಲ್ಲ, ಹೋಗ್ತಾರೆ ಇವತ್ತು. ಅಜ್ಜಯ್ಯ ಜಾತ್ರಾ ಮಹೋತ್ಸವದ ಧರ್ಮಸಭೆಯಲ್ಲಿ ಡಿಕೆ ಭಾಗಿಯಾಗ್ತಾರೆ. ಅಜ್ಜಯ್ಯನ ಅಪ್ಪಣೆಯನ್ನ ಪಡೆದು ಮುಂದೆ ಹೆಜ್ಜೆ ಇಡ್ತಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರು ಯಾವುದೇ ನಿರ್ಣಾಯಕ ಸಮಯದಲ್ಲೂ ಕೂಡ ನೊಣವಿನ ಕೆರೆಯ ಅಜ್ಜಯ್ಯ ಅವರ ಆಶೀರ್ವಾದವನ್ನ ಪಡೆದುಕೊಂಡೇ ಮುಂದಿನ ಹೆಜ್ಜೆಯನ್ನು ಇಡ್ತಾರೆ. ಈಗ ದೆಹಲಿಗೆ ಹೋಗಿ ಬಂದಿದ್ದಾರೆ. ಬಹುಶಃ ಅವರಿಗೊಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ ಅಂತ ಅನ್ಸುತ್ತೆ ದೆಹಲಿಯ ಹೈಕಮಾಂಡ್. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ನೊಣವಿನ ಕೆರೆಯ ಅಜ್ಜಯ್ಯ ಅವರ ಆಶೀರ್ವಾದವನ್ನ ಪಡೆಯೋದಕ್ಕೆ ದೆಹಲಿಯಿಂದ ಬಂದ ತಕ್ಷಣ ಅಲ್ಲಿಗೆ ಹೋಗ್ತಾರೆ ಅನ್ನೋದು ಈಗ ಪ್ರಸ್ತುತ ವಿಚಾರ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ನಾನಾ ಪ್ರಯತ್ನ ಪಡ್ತಾ ಇದ್ದಾರೆ. ದೆಹಲಿಗೂ ಕೂಡ 10 ಬಾರಿ ಹೋಗಿ ಬಂದ್ರು ಇದೇ ವಿಚಾರವಾಗಿ. ಶಿವಕುಮಾರ್ ಅವರಿಗೆ ಏನಾದ್ರೂ ಶುಭ ಸುದ್ದಿ ಸಿಗ್ತಾ? ಶುಭ ಸುದ್ದಿ ಅಂತ ಹೇಳಿದ್ರೆ ಅವ್ರ ಆಸೆ ಇರೋದೇ ಮುಖ್ಯಮಂತ್ರಿ ಕುರ್ಚಿ ಮೇಲೆ. ಈ ವಿಚಾರ ಏನಾದ್ರೂ ಶುಭ ಸುದ್ದಿ ಸಿಗ್ತಾ? ದೆಹಲಿಯಿಂದ ಬರ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರು ವಾಪಸ್ ಆಗ್ತಾ ಇದ್ದಂತೆ ಅಜ್ಜಯ್ಯನ ಮೊರೆ ಹೋಗಿದ್ದಾರೆ. ದೆಹಲಿಯಿಂದ ವಾಪಸ್ ಬರ್ತಾ ಇದ್ದಂತೆ ತುಮಕೂರಿನ ನೊಣವಿನ ಕೆರೆಗೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾರೆ. ಇನ್ನು ಭೇಟಿ ಕೊಟ್ಟಿಲ್ಲ, ಹೋಗ್ತಾರೆ ಇವತ್ತು. ಅಜ್ಜಯ್ಯ ಜಾತ್ರಾ ಮಹೋತ್ಸವದ ಧರ್ಮಸಭೆಯಲ್ಲಿ ಡಿಕೆ ಭಾಗಿಯಾಗ್ತಾರೆ. ಅಜ್ಜಯ್ಯನ ಅಪ್ಪಣೆಯನ್ನ ಪಡೆದು ಮುಂದೆ ಹೆಜ್ಜೆ ಇಡ್ತಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರು ಯಾವುದೇ ನಿರ್ಣಾಯಕ ಸಮಯದಲ್ಲೂ ಕೂಡ ನೊಣವಿನ ಕೆರೆಯ ಅಜ್ಜಯ್ಯ ಅವರ ಆಶೀರ್ವಾದವನ್ನ ಪಡೆದುಕೊಂಡೇ ಮುಂದಿನ ಹೆಜ್ಜೆಯನ್ನು ಇಡ್ತಾರೆ. ಈಗ ದೆಹಲಿಗೆ ಹೋಗಿ ಬಂದಿದ್ದಾರೆ. ಬಹುಶಃ ಅವರಿಗೊಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ ಅಂತ ಅನ್ಸುತ್ತೆ ದೆಹಲಿಯ ಹೈಕಮಾಂಡ್. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ನೊಣವಿನ ಕೆರೆಯ ಅಜ್ಜಯ್ಯ ಅವರ ಆಶೀರ್ವಾದವನ್ನ ಪಡೆಯೋದಕ್ಕೆ ದೆಹಲಿಯಿಂದ ಬಂದ ತಕ್ಷಣ ಅಲ್ಲಿಗೆ ಹೋಗ್ತಾರೆ ಅನ್ನೋದು ಈಗ ಪ್ರಸ್ತುತ ವಿಚಾರ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ನಾನಾ ಪ್ರಯತ್ನ ಪಡ್ತಾ ಇದ್ದಾರೆ. ದೆಹಲಿಗೂ ಕೂಡ 10 ಬಾರಿ ಹೋಗಿ ಬಂದ್ರು ಇದೇ ವಿಚಾರವಾಗಿ.